ಪವಿತ್ರ ಹಾಗೂ ರಾಬಿನ್ ಇವರು ತಮ್ಮ ದಾಂಪತ್ಯಕ್ಕೆ ಕಾಲನ್ನು ಇಡ್ತಾ ಇದ್ದಾರೆ, ಮೊದಲೇ ಹೆಚ್ಚನ್ನು ಇಡ್ತಾ ಇದ್ದಾರೆ. ಹೌದು ರಾಬಿನ್, ನಿನ್ನ ಫೋನಲ್ಲಿ ಅವಳ ಹೆಸರು ಏನಂತ ಸೇವ್ ಮಾಡ್ಕೊಂಡಿದ್ಯಾ? ಸತ್ಯ ಹೇಳಬೇಕು. ಚಿನ್ನ, ಬಂಗಾರಿ, ಸ್ವೀಟ್ ಹಾರ್ಟ್ ಯಾವುದೂ ಇಲ್ವೇ? ಓ, ಯಾರು ಹೇಳ್ತಾರೆ ಈ ಗಂಡ ಹೆಂಡತಿಯರ ಮೊಬೈಲ್ ಫೋನ್ಗಳ ಹೆಸರುಗಳು ಕಾಲ ಕಾಲಕ್ಕೆ ಬದಲಾಗ್ತವೆ ಅಂತೆ, ಹೆಸರುಗಳು ಮಾತ್ರ. ಮದುವೆಯಾಗಿ ಮೊದಲ ವರ್ಷದಲ್ಲಿ ಏನಾಗುತ್ತೆ ಅಂತಂದ್ರೆ ಹೆಸರುಗಳು ಮೈ ಸ್ವೀಟ್ ಹಾರ್ಟ್, ಡಿಯರ್ ಹಬ್ಬಿ ಅಂತ ಹಾಕೊಂಡಿರ್ತಾರೆ 5 ವರ್ಷಕ್ಕಷ್ಟೇ. ಅದೇ ಒಂದು 10 ವರ್ಷ ಆದಮೇಲೆ ಸ್ವೀಟ್ ಹಾರ್ಟ್ ಎಲ್ಲ ತೆಗೆದ್ಬಿಟ್ಟು ಮೈ ವೈಫ್ ಅಂತ ಹಾಕೊಳ್ತಾರಂತೆ. 15 ವರ್ಷಕ್ಕೆ ವೈಫು ತೆಗೆದು ಹೋಮ್ ನಂಬರ್ ಅಂತ ಹಾಕೊಳ್ತಾರೆ, ಮನೆ ನಂಬರ್ ಅಂತ ಹಾಕೊಳ್ತಾರೆ. ಇನ್ನೊಂದು 5 ವರ್ಷ 20 ವರ್ಷ ಆದಮೇಲೆ ಹೋಮ್ ನಂಬರ್ ತೆಗೆದು ಹಿಟ್ಲರ್ ನಂಬರ್ ಅಂತ ಹಾಕೊಳ್ತಾರಂತೆ. ಇನ್ನು 25 ವರ್ಷ 30 ವರ್ಷ ಆದಮೇಲೆ ಹೆಸರೇ ಚೇಂಜು, ರಾಂಗ್ ನಂಬರ್ ಅಂತ ಹಾಕೊಳ್ತಾರೆ. ಆದ್ರಿಂದ ರಾಬಿನ್ ಹಾಗೂ ಮರಿಯಾ, ನೀವು ಯಾವಾಗಲೂ ಸ್ವೀಟ್ ಹಾರ್ಟ್ ಆಗೇ ಇರಿ ಅನ್ನೋದೇ ನನ್ನ ಒಂದು ಉದ್ದೇಶ. ಇಲ್ಲಿ ಮದುವೆಯಾಗಿ 50 ವರ್ಷ ಆದ ದಂಪತಿಗಳು ಯಾರಾದ್ರೂ ಇದ್ದೀರಾ? ಕೈ ಮೇಲೆ ಹಾಕಿ. 50 ವರ್ಷ ಮದುವೆಯಾಗಿ, 40ಕ್ಕೂ ಹೆಚ್ಚು ವರ್ಷ ಮದುವೆಯಾಗಿ. ವೆರಿ ಗುಡ್, ಒಂದು ಜೋರಾದ ಚಪ್ಪಾಳೆ ಕೊಡಿ ಅವರಿಗೆ. ಆಹಾ, ಎಂಥ ತಾಳ್ಮೆ ಇರ್ಬೋದು ಅವರಲ್ಲಿ, ಎಂಥ 30 ವರ್ಷ ಮೇಲ್ಪಟ್ಟು ಅವ್ರಿಗೊಂದು ಚಪ್ಪಾಳೆ ಕೊಡಿ. ಓಕೆ. 20 ವರ್ಷಕ್ಕೂ ಮೇಲೆ ಅವ್ರಿಗೊಂದು ಚಪ್ಪಾಳೆ ಕೊಡಿ. ಚಪ್ಪಾಳೆ ಕೊಡಕ್ಕೆ ಅದಕ್ಕೆ ಹೇಳಿಲ್ಲ, ಮಲಗಿದಿರೋ ಎಚ್ಚರ ಇದ್ರೆ ಅಂತ ಚೆಕ್ ಮಾಡಿದೆ ಅಷ್ಟೇ. ರಾಬಿನ್ ಹಾಗೂ ಮರಿಯಾ, ಇಂದು ನೀವು ಪ್ರಾರಂಭಿಸುತ್ತಿರುವುದು ಕುಟುಂಬ ಎಂಬ ಕಿರುಧರ್ಮ ಸಭೆ. ಈ ಕುಟುಂಬ ಎಂಬ ಕಿರುಧರ್ಮ ಸಭೆ ಬಾಳಬೇಕಾದ್ರೆ, ತಾಳಬೇಕಾದ್ರೆ ಆ ಕುಟುಂಬಕ್ಕೆ ಮೂಲ ಆಧಾರ ಪ್ರಾರ್ಥನಾ ಜೀವನ. ಎಲ್ಲಿವರೆಗೆ ನೀವಿಬ್ಬರು ಒಟ್ಟುಗೂಡಿ ನಿಮ್ಮ ಸಮಸ್ಯೆಗಳನ್ನ, ನಿಮ್ಮ ಸಂತೋಷಗಳನ್ನ ಕ್ರಿಸ್ತನೆಡೆಗೆ ಅಥವಾ ಮಾತೆ ಮರಿಯಳ ಮುಖಾಂತರ ಪ್ರಭುವಿಗೆ ಸಮರ್ಪಿಸುತ್ತೀರೋ ಅಲ್ಲಿವರೆಗೆ ಯಾವ ಕಷ್ಟಗಳು ಅಥವಾ ಯಾವ ಬಿರುಕುಗಳು ನಿಮ್ಮ ದಾಂಪತ್ಯ ಜೀವನದಲ್ಲಿ ಬರುವುದಿಲ್ಲ. ಅದು ಮೊದಲನೇದು. ಇನ್ನು ಎರಡನೇದಾಗಿ ಇದೊಂದು ಬದ್ಧತೆಯ ಕರೆ. ಫಾದರ್ ಪವನ್ ಕೇಳಿದ, ಫಾದರ್ ಯಾವ ಶುಭ ಸಂದೇಶ ತಗೊಳ್ತೀರಾ? ನಾನು ಹೇಳಿದೆ, ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ಬದಲಾಗಿ ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಅದು ಫಾದರ್ ಪವನಿಗೂ ಅನ್ವಯ ಆಗುತ್ತೆ, ಮರಿಯಳಿಗೂ ಆಗುತ್ತೆ, ರಾಬಿನ್ಗೂ ಆಗುತ್ತೆ. ನೀವು ಅನ್ಕೊಂಡಿರೋದು ತಂದೆ ತಾಯಿಗಳು ನಮ್ಮನ್ನು ನೋಡಿ ಮದುವೆ ಮಾಡ್ತಾರೆ, ಇಲ್ಲ. ಇದು ದೇವರ ಇಚ್ಛೆಯ ಒಂದು ಬಂಧನಕ್ಕೆ ಕರೆ. ಅದರಿಂದ ಈ ಬಂಧನಕ್ಕೆ ಬದ್ಧತೆ ಬೇಕೇ ಬೇಕು. ಯಾವ ರೀತಿಯ ಬದ್ಧತೆ? ಈಗ ಮದುವೆ ಆದವರು ಅಥವಾ ಮದುವೆ ಆಗಿರೋರು ಕೇಳಿಸ್ಕೊಳ್ಳಿ, ಒಂದು ದಾಂಪತ್ಯ ಜೀವನ ಚೆನ್ನಾಗಿ ತಾಳಬೇಕು ಅಂತಂದ್ರೆ ಅದರಲ್ಲಿ ಲೈಂಗಿಕ ಬದ್ಧತೆ ಇರಬೇಕು. ಡೇವಿಡ್ ವಾಲ್ಸನ್ ಎಂಬುವರು ಸುಮಾರು 20,000 ಜೋಡಿಗಳ ಸಂದರ್ಶನವನ್ನು ಮಾಡಿ ಹೇಳ್ತಾರೆ, ಯಾವಾಗ ಒಬ್ಬ ಗಂಡ ಅಥವಾ ಹೆಂಡತಿ ಲೈಂಗಿಕ ಬದ್ಧತೆ ಅವನು ಇರಲಿಲ್ಲ ಅಂತಂದ್ರೆ ಆ ದಾಂಪತ್ಯ ಮುರಿತದೆ, ಸಂಶಯ ಆ ಕುಟುಂಬದಲ್ಲಿ ಬರ್ತದೆ. ಆದ್ರಿಂದ ಇದೊಂದು ಬದ್ಧತೆಯ ಕರೆ ನಿಮ್ಮದಾಗಬೇಕು. ಇನ್ನು ಮೂರನೇದಾಗಿ, ಪ್ರೀತಿಯನ್ನ ಹಂಚಲು ಹಾಗೂ ಪ್ರೀತಿಯನ್ನ ಹೆಚ್ಚಿಸಿಕೊಳ್ಳಲು ಇಂದು ಪವಿತ್ರ ಹಾಗೂ ರಾಬಿನ್ ದೇವರು ನಿಮಗನ್ನು ಕರೆ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಎಷ್ಟೋ ಜನರಿಗೆ ಹೇಳ್ತಾರೆ, ಕೆಂಪಗಿದ್ಬಿಟ್ರೆ ಸಾಕು ಹುಡುಗಿ, ಅಥವಾ ಹುಡುಗನ ಹತ್ರ ಸಾಕಷ್ಟು ಏನು ಹೇಳ್ತಾರೆ, ಆಸ್ತಿ ಐಶ್ವರ್ಯ ಇದ್ರೆ ಸಾಕ. ಇಲ್ಲ, ಸೌಂದರ್ಯ ಕೆಡುತ್ತದೆ, ಆಸ್ತಿ ಹಾಳಾಗ್ತದೆ. ಇರೋದು ಒಂದೇ ಪ್ರೀತಿ ಮಾತ್ರ. ಅಲ್ಲಿನೋ ಬರೆದಿದ್ರಲ್ಲ ಪೀಠದ ಮೇಲೆ, ಓದಿ ನೋಡೋಣ. ಪ್ರೀತಿಯೇ ಸಮಸ್ತವನ್ನು ಸಂಪೂರ್ಣಗೊಳಿಸುವ ಬಂಧನ. ಇದನ್ನ ತಿಳ್ಕೊಂಡ್ಬಿಟ್ರೆ ಯಾವ ಕುಟುಂಬದಲ್ಲೂ ಕೂಡ ಬಿರುಕು ಬರಲ್ಲ, ಯಾವ ಕುಟುಂಬದಲ್ಲೂ ದಾಂಪತ್ಯ ಜೀವನದಲ್ಲಿ ಒಡಕುಗಳಿರುವುದಿಲ್ಲ. ಅದು ಮೂರನೇದು. ಕೊನೆಯದಾಗಿ, ನಾಲ್ಕನೇದಾಗಿ, ಜವಾಬ್ದಾರಿಯುತ ಜೀವನವನ್ನ ನಡೆಸಲು ಇದೊಂದು ಕರೆ. ಇಲ್ಲಿ ನೀವು ವಾಗ್ದಾನ ಮಾಡ್ತೀರಾ, ಜೀವನದ ಪ್ರತಿಯೊಂದು ಹಂತದಲ್ಲೂ ಗಳಿಗೆಯಲ್ಲೂ ನಾನು ನಿನಗೆ ಪ್ರಾಮಾಣಿಕನಾಗಿರ್ತೀನಿ. ದೇವರು ನಮಗೆ ಕೊಡುವ ಮಕ್ಕಳನ್ನ ನಾವು ಕ್ರೈಸ್ತ ಧರ್ಮದ ಪ್ರಕಾರ ಅಥವಾ ಕಥೋಲಿಕ ಕ್ರೈಸ್ತ ಧರ್ಮದ ಪ್ರಕಾರ ಬೆಳೆಸ್ತೀವಿ. ಈ ಒಂದು ಜವಾಬ್ದಾರಿಯುತ ಜೀವನಕ್ಕೆ ಧರ್ಮಸಭೆ ನಿಮ್ಮನ್ನ ಕರೀತಾ ಇದೆ. ಇಷ್ಟು ಹೇಳ್ತಾ, ಪ್ರಿಯ ಪವಿತ್ರ ಹಾಗೂ ರಾಬಿನ್,
ನಿಮ್ಮ ಜೀವನ ಅಥವಾ ನಿಮ್ಮ ಮದುವೆ ಈ 50 ವರ್ಷ 60 ವರ್ಷ ಬಾಳ್ಬೇಕಂತಂದ್ರೆ ಎಲ್ಲ ಗಂಡ ಹೆಂಡಂದಿರು ತಿಳ್ಕೊಳ್ಬೇಕು, 2 ಮ್ಯಾಜಿಕಲ್ ವರ್ಡ್ಸ್ ಇದೆ ಅಂತ. ಈ 2 ಮ್ಯಾಜಿಕಲ್ ವರ್ಡ್ ನೀವು ಕಲ್ತ್ಬಿಟ್ರೆ ಖಂಡಿತವಾಗಿಯೂ ಜಗಳನೇ ಮಾಡೋಕ್ಕಾಗಲ್ಲ ಅಂತ. ಬೇಕಾದ 2 ಮ್ಯಾಜಿಕಲ್ ವರ್ಡು. ಮೊದಲನೇದು ರಾಬಿನ್, ನೀಗ ಹೇಳ್ಬೇಕು, ಯಾವಾಗಲೂ ಇದು ಕಲಿಬೇಕಂತೆ. ನೀನೇ ಕರೆಕ್ಟು, ನಂದೇ ತಪ್ಪು ಅಂತ ಹೇಳ್ಬೇಕಂತ ಹೆಂಡತಿಗೆ. ಅದು ಮೊದಲನೇ ಮ್ಯಾಜಿಕಲ್ ವರ್ಡ್. ಎರಡನೇದೇನಪ್ಪ ಅಂದ್ರೆ ಹೋಗ್ಲಿ ಬಿಡು, ಕ್ಷಮಿಸ್ಬಿಡು, ನಿಂದೇ ತಪ್ಪಿದ್ರು ಕೂಡ ಅದನ್ನ ಹೇಳ್ಬೇಕಂತ. ಯಾವ ಕುಟುಂಬದಲ್ಲಿ ಕ್ಷಮೆ ಇರುವುದಿಲ್ಲವೋ ಆ ದಾಂಪತ್ಯ ಜಾಸ್ತಿ ವರ್ಷ ಇರಲ್ಲ. ಅದರಿಂದ ಕ್ಷಮೆಯನ್ನ ರೂಢಿ ಮಾಡಿಕೊಳ್ಳಿ. ಭಗವಂತ ನಿಮ್ಮನ್ನ ಹರಸಿ ಆಶೀರ್ವದಿಸ್ತಾನೆ. ಆಮೇಲೆ